ರಾಜಧಾನಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ಹೋಯಿತು, ಗ್ರೇಟರ್ ಬೆಂಗಳೂರು ಬಂತು. ಸೋ ವಾಟ್? ಗ್ರೇಟರ್ ಬೆಂಗಳೂರು ಬಂದ ತಕ್ಷಣ ಏನು ಬದಲಾವಣೆ ಆಗಬೇಕು? ಬೆಂಗಳೂರಿಗೆ ಸಿಂಗಾಪುರ ಅಂತ ಹೆಸರಿಟ್ಟರೆ ಸಿಂಗಾಪುರ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಈಗ ಅದೇ ಆಗಿರೋದು. ಬೆಂಗಳೂರಿಗೆ ಜಸ್ಟ್ ಹೆಸರು ಬದಲಾಗಿದೆ, ಬಿಬಿಎಂಪಿ ಹೋಗಿ GBA ಅಂತ ಆಗಿದೆ. ಆದರೆ ಬೆಂಗಳೂರಿನ ಹಣೆ ಬರಹ ಮಾತ್ರ ಬದಲಾಗಿಲ್ಲ. ಬೆಂಗಳೂರಿನ ವಿವಿಧೆಡೆ ತಡರಾತ್ರಿ ಮಳೆ ಅಬ್ಬರಿಸಿದೆ. ಗುಡುಗು ಸಿಡಿಲಿನ ಭಾರಿ ಮಳೆಗೆ ಗ್ರೇಟರ್ ಬೆಂಗಳೂರು ತತ್ತರಿಸಿದೆ. ತಡರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳೇ ಜಲಾವೃತವಾಗಿವೆ. ಸರ್ಜಾಪುರದ ರೈನ್ಬೋ ಲೇಔಟ್ ಕೂಡ ಒಂದು. ಆದರೆ ತಡರಾತ್ರಿ ಸುರಿದ ಮಳೆಗೆ ಈ ಲೇಔಟ್ನ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಒಂಥರ ಶಾಪಗ್ರಸ್ತ ಲೇಔಟ್ ಅದು ರೈನ್ಬೋ ಲೇಔಟ್. ಯಾವಾಗ ಮಳೆ ಬಂದರೂ ನೀರು ತುಂಬಿಕೊಳ್ಳುತ್ತೆ. ಇನ್ನು ಮಳೆಯಿಂದಾಗಿ ಜನರಿಗೆ ಗೃಹ ಬಂಧನ ಏರ್ಪಟ್ಟಿದೆ. ಸ್ಥಳಕ್ಕೆ ಆಗಮಿಸಿದ SDRF ಮತ್ತು ಅಗ್ನಿಶಾಮಕ ಸಿಬ್ಬಂದಿ ನೀರನ್ನು ತೆರವು ಮಾಡಿದರು. ಮತ್ತೊಂದು ಕಡೆ ಸರ್ಜಾಪುರದ ಗಟ್ಟಹಳ್ಳಿಯಲ್ಲಿರುವ ಪಯೋನಿಯರ್ ರೆಸಿಡೆನ್ಸಿ ಕಂಪ್ಲೀಟ್ ಜಲಾವೃತವಾಗಿದೆ. ಮನೆ ನೀರಿನ ಜೊತೆಗೆ ಕೆಸರು ನೀರು ಸೇರಿ ಅವಾಂತರವೇ ಸೃಷ್ಟಿಯಾಗಿದೆ. 3 ರಿಂದ 4 ಅಡಿಯಷ್ಟು ನೀರು ನಿಂತಿದೆ. ಬೆಳಗ್ಗೆದ್ದು ಕೆಲಸ ಕಾರ್ಯಗಳಲ್ಲಿ ನಿರತರಾಗೋದಕ್ಕೆ ಜನರಿಗೆ ಅಡ್ಡಿ ಉಂಟಾಯಿತು. ವಾಹನ ಸವಾರರು ಸಂಚಾರ ಮಾಡೋದಕ್ಕೆ ಪರದಾಡಬೇಕಾಯಿತು. ಬೆಂಗಳೂರು ಹೊರವಲಯದ ಹೊಸ ರಸ್ತೆಯ ಜಂಕ್ಷನ್ ಸಂಪೂರ್ಣ ಜಲಾವೃತವಾಗಿತ್ತು. ಗುಂಡಿ ಯಾವುದು, ರಸ್ತೆ ಯಾವುದು ಅಂತ ಗೊತ್ತಾಗದೆ ಜನರು ಸಂಚರಿಸಬೇಕಾಯಿತು. ಆಟೋ ಒಂದು ಸಂಪೂರ್ಣ ವಾಲ್ಕೊಂಡೇ ಹೋಯಿತು. ಈ ದೃಶ್ಯಗಳನ್ನು ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಜನ ಆಕ್ರೋಶ ಹೊರಹಾಕಿದ್ದಾರೆ. ರಾತ್ರಿ ಸುರಿದ ಮಳೆಗೆ ಸರ್ಜಾಪುರದ ರೈನ್ಬೋ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನೀರಿನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ರಾತ್ರಿ ಜೋರಾದ ಮಳೆಯಿಂದಾಗಿ ರೈನ್ಬೋ ಲೇಔಟು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸುಮಾರು ಇಲ್ಲಿ ಒಂದು 150ಕ್ಕೂ ಹೆಚ್ಚು ಮನೆಗಳು ಈ ಲೇಔಟ್ನಲ್ಲಿ ಇರುವಂಥದ್ದು. ಇಲ್ಲಿ ವಾಸ ಮಾಡುವಂಥ ನಿವಾಸಿಗಳಿಗೆ ಗೃಹ ಬಂಧನ ಆಗಿದೆ. ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆ ನೀರಿನ ಮಧ್ಯೆನೂ ಕೂಡ ಪಾಪ ಸಾರ್ವಜನಿಕರು ಓಡಾಟ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ತಮ್ಮ ಕೆಲಸಗಳಿಗೆ ಹೋಗ್ಬೇಕಾಗತ್ತೆ. ಜೊತೆಗೆ ದಿನಸಿಗಳನ್ನ, ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ನೀರಿನ ಮಧ್ಯೆನೂ ಕೂಡ ಆ ಜನ ಓಡಾಟ ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ರೈನ್ಬೋ ಲೇಔಟು ಜಲಾವೃತ ಆಗುತ್ತೆ. ಕಾರಣ ಇಲ್ಲಿ ಆಲೇಕನಹಳ್ಳಿಯ ಕೆರೆ ನೀರು ಈ ಭಾಗಕ್ಕೆ ಬರುವಂಥದ್ದು. ಆ ಕೆರೆ ನೀರನ್ನ ತಡೆಯುವಂಥ ಕೆಲಸ ಇದುವರೆಗೂ GBA ಅಧಿಕಾರಿಗಳು ಮಾಡಿಲ್ಲ. ಇಲ್ಲಿ ಲೇಔಟ್ಗೆ ಜಲಾವೃತ ಆಗೋದನ್ನು ತಪ್ಪಿಸೋದಕ್ಕೆ ಬೇರೆ ಯಾವುದೇ ರೀತಿಯ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳು, DCM ಅವರು ಈ ಒಂದು ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈ ರೈನ್ಬೋ ಲೇಔಟ್ ಕೂಡ ಸಾಕಷ್ಟು ಬಾರಿ ಭೇಟಿ ಕೊಟ್ಟಿದ್ದಾರೆ. ಆದರೂ ಕೂಡ ಇದನ್ನ ಪರಿಹಾರ ಮಾಡಲಿಕ್ಕೆ, ಇಲ್ಲಿಂದ ಈ ಮಳೆ ಆದಾಗ ಆಗುವಂಥ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ಈ ಭಾಗದಲ್ಲಿ ಎಲ್ಲವೂ ಕೂಡ ಜಲಾವೃತ ಆಗಿರೋದನ್ನ ಗಮನಿಸ್ತಾ ಹೋಗ್ತಾ ಇದ್ರ. ಮನೆಯಿಂದ ಯಾರು ಜನ ಓಡಾಟ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆ ಮಟ್ಟಕ್ಕೆ ಸಮಸ್ಯೆ ಆಗಿದೆ, ನೋಡ್ಬೋದಾಗಿದೆ. ಇಲ್ಲಿ SDRF ತಂಡ ಸ್ಥಳದಲ್ಲಿ ಈಗ ಇರುವಂಥದ್ದು. SDRF ತಂಡದಿಂದ, ಅಗ್ನಿಶಾಮಕ ತಂಡದಿಂದ ಈಗ ನೀರು ಖಾಲಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಲಾಗ್ತಾ ಇರ್ತಕ್ಕಂಥ ನೀರನ್ನ ಖಾಲಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇಡೀ ದಿನ ಆದರೂ ಕೂಡ ಈ ರೀತಿ ಕೆರೆ ಅಂತ ಆಗಿರುವಂಥ ಲೇಔಟ್ ಅನ್ನ ಖಾಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಇಡೀ ದಿನ ನೀರನ್ನು ಹೊರ ಹಾಕಿದ್ರು ಕೂಡ ಸಾಧ್ಯ ಆಗಲ್ಲ. ಆ ಪ್ರಮಾಣದಲ್ಲಿ SDRF ತಂಡರು, ಅಗ್ನಿಶಾಮಕ ತಂಡದವರು ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟು ನೀರು ಹೊರ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡ್ಬೋದಾಗಿದೆ, ಅವರು ಕೂಡ ನೀರನ್ನ ಹೊರ ಹಾಕುವಂಥ ಕೆಲಸ ಬೆಳಗ್ಗೆಯಿಂದ ಕೂಡ ಮಾಡ್ತಾ ಇದ್ದಾರೆ. ಇನ್ನಾದರೂ ಎಚ್ಚೆತ್ತು ಇಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸ್ತಾರೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ಲೋಕೇಶ್ ಪೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೊಸಕೂರು ಹೋಬಳಿಯ ಗಟ್ಟಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಪಯೋನಿಯರ್ ಅಂತ ಲೇಔಟ್ ಇದೆ. ಆ ಲೇಔಟ್ನ ಒಳಭಾಗದ ದೃಶ್ಯಗಳು ನೋಡಿದ್ರೆ ಇಲ್ಲಿ ನಾವು ಯಾಕಾದರೂ ಮನೆ ಕಟ್ಕೊಂಡಿದ್ದೀವಿ, ಯಾಕಾದರೂ ಇಲ್ಲಿ ಸೈಟ್ ತೊಗೊಂಡ್ವಿ ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲಿನ ನಿವಾಸಿಗಳಿದ್ದಾರೆ. ಯಾಕೆಂದರೆ ಲೇಔಟ್ಗೆ ಎಂಟ್ರಿ ಆಗುವಂಥ ರಸ್ತೆ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಲೇಔಟ್ನ ಎಡಭಾಗದಲ್ಲಿ ರಾಜಕಾಲುವೆ ಇದೆ. ರಾಜಕಾಲುವೆಯಲ್ಲಿ ಹರಿದೋಗ್ಬೇಕಾದಂತಹ ನೀರೆಲ್ಲ ರಸ್ತೆಗೆ ಬಂದಿದೆ. ಲೇಔಟ್ನ ಪಕ್ಕದಲ್ಲೇ ಪಯೋನಿಯರ್ ಅಂತ ಲೇಔಟ್ ಏನು ಮಾಡಿದ್ದಾರೆ, ಲೇಔಟ್ನ ಪಕ್ಕದಲ್ಲೇ ಗಟ್ಟಹಳ್ಳಿಯ ಕೆರೆ ಕೂಡ ಇದೆ. ಆ ಕೆರೆ ಇಲ್ಲಿಂದ ಕೇವಲ ಕೂಗಳತೆ ದೂರದಲ್ಲಿರುವಂಥದ್ದು. ಕೆರೆ ಓವರ್ಫ್ಲೋ ಆದಂಥ ಕಾರಣಕ್ಕೆ, ಮಳೆ ಹೆಚ್ಚಾಗಿ ಕೆರೆ ಓವರ್ಫ್ಲೋ ಆದಂಥ ಕಾರಣಕ್ಕೆ ರಾಜಕಾಲುವೆಯಲ್ಲಿ ಹರಿದೋಗ್ಬೇಕಾದಂಥ ನೀರೆಲ್ಲ ಈಗ ರಸ್ತೆಗೆ ಬಂದಿರುವಂಥದ್ದು. ಇಲ್ಲಿ ಪ್ರತಿಯೊಂದು ವಾಹನ ಸವಾರರು ಸಹ ನರಕದ ರೀತಿಯಲ್ಲಿ ಫೀಲ್ ಆಗ್ತಿದ್ದಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ನೋಡ್ತಿದ್ದೀರಾ, ಒಂದು ಇನೋವಾ ಕಾರ್ ಬರ್ತಿದೆ. ಕಾರ್ ಕೂಡ ಮುಳುಗುವಂಥದ್ದು. ಅಂದರೆ ಎಲ್ಲಿ ನಾವು ನಿಲ್ಲಿಸ್ಬಿಟ್ರೆ ನೀರಲ್ಲಿ
ಗಾಡಿ ಕೆಟ್ಟೋಗುತ್ತೋ ಅನ್ನೋ ಭಯದಲ್ಲೇ ಹೋಗ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಟೈರ್ ಮುಳುಗುವಂಥ ಮಟ್ಟಕ್ಕೆ ನೀರು ತುಂಬಿರುವಂಥದ್ದು. ಮತ್ತೊಂದು ಕಡೆ ಆಲ್ಮೋಸ್ಟ್ 2 ಕಿಲೋಮೀಟರ್ ಉದ್ದದ ರಸ್ತೆ ಏನಿದೆ, ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇಲ್ಲಿನ ಸ್ಥಳೀಯ ನಿವಾಸಿಗಳು ಲೇಔಟಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸವಾಗಿರೋರು ಮನೆಯಿಂದ ಹೊರ ಬರೋಕ್ಕೂ ಆಗದೆ, ಮನೆಯಲ್ಲೂ ಇರೋಕ್ಕೂ ಆಗದೆ ಅಂತ ಪರಿಸ್ಥಿತಿ. ಬೆಳ್ಳಂಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ನೋಡ್ತಿರೋ ಒಬ್ಬರು ದ್ವಿಚಕ್ರ ವಾಹನ ಸವರವರು ಯಾವ ರೀತಿ ಯಾವುದೋ ಒಂದು ಕೆರೆ ಒಳಭಾಗದಲ್ಲಿ ನೀರಿನ ಆರ್ಭಟ ನೋಡಿ ಈ ನೀರಿಗಿಂತ ನಾನು ವಾಪಸ್ ಹೋಗೋದೇ ಸೇಫ್ ಅಂತ ಗಾಡಿನ ತಿರ್ಸ್ಕೊಂಡು ವಾಪಸ್ ಕೂಡ ಹೋಗ್ತಿದ್ದಾರೆ. ಅಂದರೆ ಬರೋದಕ್ಕಿಂತ ವಾಪಸ್ ಹೋಗೋದು ಅಷ್ಟರ ಮಟ್ಟಿಗೆ ಇಲ್ಲಿ ನೀರು ನಿಂತಿರುವಂಥದ್ದು. ಆಲ್ಮೋಸ್ಟ್ 3 ಅಡಿಯವರೆಗೂ ನೀರು ನಿಂತಿದೆ. ಒಂದು ವಾಹನ ಬಂತು ಅಂದರೆ ಅಲೆಗಳ ರೀತಿಯಲ್ಲಿ, ಸಮುದ್ರದ ಅಲೆಗಳ ರೀತಿಯಲ್ಲಿ ನೀರು ಫ್ಲೋ ಆಗ್ತಿರುವಂಥದ್ದು. ನಿಮಗೆ ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಮತ್ತೊಂದು ಕಾರ್ ಬರ್ತಿದೆ. ಆ ಕಾರ್ ಬರ್ತಿರೋ ಸುತ್ತಮುತ್ತ ಪಕ್ಕದ ನೋಡ್ಬೋದು, ವೀಲ್ ಪಕ್ಕದಲ್ಲಿ ಎಷ್ಟರ ಮಟ್ಟಿಗೆ ಅಲೆಯ ಮಾದರಿಯಲ್ಲಿ ನೀರು ಈಚೆ ಬರ್ತಿದೆ. ಕೆಲವರು ಸ್ಥಳೀಯರು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನೀರನ್ನು ಹೊರ ಹಾಕ್ಸೋದಕ್ಕೂ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಇದು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಬರೋದ್ರಿಂದ ಇಲ್ಲಿವರೆಗೂ ಯಾವೊಬ್ಬ ಅಧಿಕಾರಿಯೂ ಈ ಲೇಔಟ್ಗೆ ಭೇಟಿ ಕೊಟ್ಟು ಈ ನೀರನ್ನು ಹೊರ ಹಾಕುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಇಲ್ಲೊಂದು ಶಾಶ್ವತ ಪರಿಹಾರ ಮಾಡಿಕೊಡಿ. ಯಾಕಂದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ನಮ್ಮ ಲೇಔಟಲ್ಲಿ ಇದೇ ಪರಿಸ್ಥಿತಿ ಇದೆ. ಸರಿಸುಮಾರು 120 ಎಕರೆ ಲೇಔಟ್ ಇರುವಂಥದ್ದು. 500ಕ್ಕೂ ಹೆಚ್ಚು ಮನೆಗಳಿವೆ. ಅಷ್ಟು ಮನೆಗಳಿಗೆ ಈ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂತಹ ಭಾರೀ ಮಳೆಯ ಪರಿಣಾಮ ಜಿಬಿಎಯ ಬಂಡವಾಳ ಏನು ಅನ್ನೋದು ಬಟಾಬಯಲಾಗ್ತಾ ಇದೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ರಸ್ತೆ ಗುಂಡಿಗಳು ಬಿದ್ದಿವೆ. ರಸ್ತೆಯ ಉದ್ದಕ್ಕೂ ಕೂಡ ಡಾಂಬರು ಕಿತ್ತು ಬಂದಿದೆ. ಗುಂಡಿಗಳಲ್ಲಿ ಕಲ್ಲುಗಳನ್ನು ಹಾಕಿ ಟ್ರಾಫಿಕ್ ಪೊಲೀಸರು ತೇಪೆ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಇನ್ನೇನು ಮಾಡ್ತಾರೆ ಪಾಪ, ಜನಕ್ಕೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಮತ್ತೊಂದು ಕಡೆ ಬೆಂಗಳೂರಿನ ಮಾನ್ಸೂನ್ ಪ್ರೂಫ್ ರಸ್ತೆಗಳ ಹಣೆ ಬರಹವನ್ನು ಮಳೆರಾಯ ಬಯಲು ಮಾಡಿದ್ದಾನೆ. ಈ ಕಡೆ DCM DK ಶಿವಕುಮಾರ್ ಅವರು ಮಾನ್ಸೂನ್ ಪ್ರೂಫ್ ರೋಡ್ ಅಂತ ಹೇಳ್ಕೊಂಡಿದ್ದೇ ಬಂತು, ಬಿಲ್ಡಪ್ ಕೊಟ್ಕೊಂಡಿದ್ದೇ ಬಂತು. ಆದ್ರೆ ಈಗ ರಾತ್ರಿ ಸುರಿದ ಮಳೆ ಇದೆಲ್ಲವನ್ನು ಕೂಡ ಅನಾವರಣ ಮಾಡಿದೆ. ನೋಡ್ಕೊಂಡು ಬನ್ನಿ. ಪಬ್ಲಿಕ್ ಟಿವಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ತಂದಿದೆ. 200 ಮೀಟರ್ ರಸ್ತೆಯಲ್ಲಿ 200 ಗುಂಡಿಗಳು ಕಾಣಿಸುತ್ತವೆ. ಬೆಂಗಳೂರಿನ KR ಮಾರ್ಕೆಟ್ ಮೇಲ್ಸೇತುವೆಯ ರಸ್ತೆ ಮೇಲೆ ಬೃಹದ್ದಾಗಿ 2 ಗುಂಡಿ ಬಿದ್ದಿದೆ. ಡಾಂಬರ್ ಹಾಕದೆ ಕಲ್ಲು ಹಾಕಿ ಟ್ಯಾಪೆ ಸುತ್ತುವಂಥ ಕೆಲಸ BBMP GBI ಅಧಿಕಾರಿಗಳು ಮಾಡಿರುವಂಥದ್ದು. GBI ಅಧಿಕಾರಿಗಳ ನೋಡ್ಬೋದಾಗಿದೆ ಯಾವ ಮಟ್ಟಕ್ಕೆ ನಿರ್ಲಕ್ಷ್ಯ ಅಂತ. ಲಕ್ಷಾಂತರ ವೆಹಿಕಲ್ಗಳು ಓಡಾಡುವಂಥ KR ಮಾರ್ಕೆಟ್ನ ಫ್ಲೈಓವರ್ ಇದು. ಈ ಫ್ಲೈಓವರ್ ಮೇಲೆ ಗುಂಡಿ ಬಿದ್ದಿದೆ. ಆ ಗುಂಡಿ ಬಿದ್ದಿರೋದಕ್ಕೆ ಡಾಂಬರ್ ಹಾಕಬೇಕಾಗತ್ತೆ. ಅದನ್ನು ಹಾಕ್ತಾನೆ ಅದರ ಮೇಲೆ ಕಲ್ಲುಗಳನ್ನು ಹಾಕಿ ಮುಚ್ಚಿರುವಂಥದ್ದು. ಇದು ತೀರಾ ಅಪಾಯಕಾರಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಫ್ಲೈಓವರ್ನ ರಸ್ತೆಗಳು ಚೆನ್ನಾಗಿರ್ತವೆ, ವೆಹಿಕಲ್ಗಳು ಫಾಸ್ಟಾಗಿ ಬರ್ತಾ ಇರ್ತವೆ. ಈ ರೀತಿ ಕಲ್ಲು ಹಾಕದಂಥ ಸಂದರ್ಭದಲ್ಲಿ ತೀರಾ ಅಪಾಯಕ್ಕೀಡು ಮಾಡುತ್ತೆ. ಮತ್ತು ನೋಡ್ಬೋದು ಅಲ್ಲಿ ಕೂಡ ಕಿತ್ತೋಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಹೋಗ್ತಾ ಇದ್ದಾರೆ. ಆ ಜಲ್ಲಿ ಕಲ್ಲುಗಳು ಎದ್ದಿರೋಂಥದ್ದನ್ನು ಕೂಡ ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ರಸ್ತೆ ಕಿತ್ತೋಗ್ತಾ ಇದೆ ಫ್ಲೈಓವರ್ ಮೇಲಿನ ರಸ್ತೆ. ಈ ರೀತಿ GBI ಅಧಿಕಾರಿಗಳು ರಸ್ತೆ ಗುಂಡಿ ಮುಸ್ತಿವೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಇದು ಫ್ಲೈಓವರ್. ಇದು ಟೌನ್ ಹಾಲ್ ಕಡೆಗೆ, ಮೆಜೆಸ್ಟಿಕ್ ಕಡೆಗೆ ಮತ್ತು ಇತ್ತ ಮೈಸೂರು ರಸ್ತೆ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಫ್ಲೈಓವರ್ ಮೇಲೆ ಈ ರೀತಿ ಗುಂಡಿ ಬಿದ್ದು ನಿಜಕ್ಕೂ GBI ಅಧಿಕಾರಿಗಳು ಗುಂಡಿ ಮುಚ್ಚದೇ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಚಪ್ಪಡಿ ಕಲ್ಲುಗಳನ್ನು ಹಾಕಿ ತ್ಯಾಪೆ ಸುತ್ತುವಂಥ ಕೆಲಸವನ್ನು GBI ಅಧಿಕಾರಿಗಳು ಮಾಡಿರುವಂಥದ್ದು. ಈಗಾಗಲೇ ಅದೆಲ್ಲ ಕೂಡ ಕಿತ್ತೋಗ್ತಾ ಇದೆ. ಆ ಭಾಗದಲ್ಲಿ ಆಗಲೇ ಜಲ್ಲಿ ಎಲ್ಲ ಕೂಡ ಕಿತ್ತು ಬರ್ತಾ ಇದೆ. ಆ ಮಟ್ಟಕ್ಕೆ ರಸ್ತೆ ಹಾಳಾಗ್ತಾ ಇರುವಂಥದ್ದು. ಅದರ ಮಧ್ಯೆ 2 ಗುಂಡಿ ಬಿದ್ದಿದೆ. ಅದಕ್ಕೆ ಡಾಂಬರ್ ಹಾಕ್ದೇನೆ ಕಲ್ಲು ಹಾಕಿದ್ದಾರೆ. ಈ ರೀತಿ KR ಮಾರ್ಕೆಟ್ ಫ್ಲೈಓವರ್ ಮೇಲೆ ರಸ್ತೆ ಗುಂಡಿ ಬಿದ್ದಿದ್ರು ಕೂಡ ರಸ್ತೆ ಗುಂಡಿ ಜಲ್ಲಿ ಕೂಡ ಕಿತ್ತು ಬರ್ತಾ ಇದೆ. ಅದನ್ನು ಸರಿಪಡಿಸುವಂಥ ಕೆಲಸ GBI ಅಧಿಕಾರಿಗಳು ಮಾಡ್ತಾ ಇಲ್ಲ. ಬೆಂಗಳೂರಿನ ಮಾನ ಈ ರೀತಿಯಾಗಿ ರಸ್ತೆ ಗುಂಡಿಗಳಿಂದ ಹರಾಜಾಗ್ತಾ ಇದ್ರು ಕೂಡ ಅಧಿಕಾರಿಗಳು ನಿದ್ರೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಕ್ಯಾಮರಾ ಪರ್ಸನ್ ಹನುಮಂತು ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.
ಬೆಂಗಳೂರಿಗೆ ಮಾನ್ಸೂನ್ ಪ್ರೂಫ್ ರಸ್ತೆಯನ್ನ ಕೊಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಎಕ್ಸ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡ್ರು. ಆದರೆ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಿರೋದು ಯಾವ ರೀತಿ ಇದೆ ಅಂದರೆ, ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಒಂದೇ ಒಂದು ಮಳೆಗೆ ಎಲ್ಲವೂ ಕೂಡ ಕಳಪೆ ರಸ್ತೆಗಳ ಹಣೆ ಬರಹ ಬಟ ಬಯಲಾಗಿದೆ. ನಾವೀಗ ಶೇಷಾದ್ರಿಪುರಂ ರಸ್ತೆಯಲ್ಲಿದ್ದೀವಿ. ಇಲ್ಲಿರುವಂತಹ ರಸ್ತೆಯಲ್ಲಿ ಬಹುತೇಕ ಈಗ ಪ್ಯಾಚ್ ವರ್ಕ್ ಅನ್ನ ಮಾಡಿದ್ದಾರೆ. ಯಾವ ರೀತಿ ಪ್ಯಾಚ್ ವರ್ಕ್ ಅಂದರೆ, ನಿನ್ನೆ ಸುರಿದಿರುವಂತಹ ಮಳೆಗೆ ಇನ್ನೂ ಅಧ್ವಾನ ಆಗಿದೆ. ಎಲ್ಲ ರಸ್ತೆ ಗುಂಡಿಗಳ ತೇಪೆ ವರ್ಕ್ ಏನು ಮಾಡಿದ್ರು, ತೇಪೆ ಹಚ್ಚುವಂತಹ ಕೆಲಸ ಅದು ಬಟ ಬಯಲಾಗಿದೆ. ನೋಡಿ, ಒಂದು 200 ಮೀಟರ್ ರಸ್ತೆಯಲ್ಲಿ 200 ಗುಂಡಿಗಳಿದಾವೆ. ವಾಹನ ಸವಾರರು ಅಂತೂ ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕು. ಈ ಒಂದು ರೋಡ್ನಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಹೋಗಬೇಕು. ಕಂಪ್ಲೀಟ್ ಆಗಿ ರಸ್ತೆ ಹದಗೆಟ್ಟು ಹೋಗಿದೆ. ಒಂದು ಕಡೆಯಿಂದ ಫುಟ್ಪಾತನ್ನ ಸ್ಲ್ಯಾಬನ್ನು ತೆಗೆದಿದ್ದಾರೆ. ಆ ಸ್ಲ್ಯಾಬ್ ಅದು ತಿಂಗಳಾನುಗಟ್ಟೆಯಿಂದ ಹಾಗೆ ಇದೆ. ಅದನ್ನು ಇನ್ನೂ ಕೂಡ ರಿಪೇರಿ ಮಾಡುವಂತಹ ಗೋಜಿಗೆ ಹೋಗಿಲ್ಲ. ಇದರ ಮಧ್ಯೆ ಆಳವಾಗಿರುವಂತಹ ಗುಂಡಿಗಳು, ಅದಕ್ಕೆ ತೇಪೆ ಹಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಟ್ ನಿನ್ನೆ ಧಾರಾಕಾರ ಮಳೆ ಬಂತು. ಸೊ ಹಾಗಾಗಿ ಆ ಗುಂಡಿಗಳು ಎಲ್ಲವೂ ಕೂಡ ಯಾವ ರೀತಿ ಆಗಿದೆ ಅಂದರೆ, ಇಲ್ಲಿ ನೋಡಿ, ಮೊನ್ನೆ ಮಾಡಿರುವಂತಹ ತೇಪೆ ವರ್ಕ್ ಇದು. ಅಟ್ಲೀಸ್ಟ್ ಡಾಂಬರೀಕರಣ ಕೂಡ ನೀಟಾಗಿ ಮಾಡಿಲ್ಲ. ಅಷ್ಟೊಂದು ಬಂದಿದ್ದಾರೆ, ಮಣ್ಣು ಸುರಿದು ಹೋಗಿದ್ದಾರೆ, ಅದೆಲ್ಲವೂ ಕೂಡ ಕಿತ್ತು ಹೋಗಿದೆ. ಈ ರೀತಿ ಎಲ್ಲ ತೇಪೆ ವರ್ಕ್ಗಳು ಹೇಗೆ ಬಟ ಬಯಲಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ನೋಡಿ, ಇಷ್ಟು ಆಳವಾಗಿರುವಂತಹ ಗುಂಡಿಗಳು, ಅದು ಕೂಡ ನಗರದ ಮಧ್ಯಭಾಗದಲ್ಲಿ ಮೇನ್ ರೋಡ್ನಲ್ಲೇ ಇಷ್ಟೊಂದು ಅಧ್ವಾನ ಆದರೆ, ಕೇವಲ ಹೇಳದ್ನಲ್ಲ 200 ಮೀಟರ್ ರೋಡ್ನಲ್ಲಿ 200 ರಸ್ತೆ ಗುಂಡಿಗಳಿದಾವೆ. ಆ ರೇಂಜಲ್ಲಿ ನೋಡಿ, ಈ ರೋಡಲ್ಲಿ ಹೇಗೆ ತಾನೇ ಓಡಾಡೋದಕ್ಕೆ ಸಾಧ್ಯ? ಬೈಕ್ನವರಂತೂ ಹೋಗೋದೇ ಬೇಡ. ಸರ್, ಏನಿದು ರಸ್ತೆ ಅವಾಂತರ? ಒಂದೇ ಮಳೆಗೆ ಗ್ರೇಟರ್ ಬೆಂಗಳೂರು ಇದು, ಅದಕ್ಕೆ ಹಿಂಗೆ ಹಳ್ಳ ಬೆಂಗಳೂರು ಗ್ರೇಟರ್ ಗುಂಡಿ. ಶಿವಕುಮಾರ್ ಅವರು ಮಾನ್ಸೂನ್ ಪ್ರೂಫ್ ರೋಡ್. ಪಬ್ಲಿಕ್ ಎಷ್ಟು ಸಾಯ್ತಾ ಇದ್ದಾರೆ. ಪಬ್ಲಿಕ್ ಅಲ್ಲಿ ಒಂಚೂರು ಮನುಷ್ಯತ್ವ ಅನ್ನೋದೇ ಇಲ್ಲ. ಅವ್ರು ಕಾಂಗ್ರೆಸ್ ಅವ್ರದ್ದು ಇದೇ ಲೂಟಿ ಸರ್ಕಾರ ಅಷ್ಟೇ. ಇನ್ನೇನ್ ಮಾಡ್ತಾರೆ ಹೇಳಿ? ಪಬ್ಲಿಕ್ ನೀವೇ ನೋಡಿ ಎಷ್ಟು ಹಿಂಸೆ ಆಗುತ್ತೆ ಬರೋಕ್ಕೆ. ರೋಡ ಇದು ಇಷ್ಟು ವಾಹನ ಸವಾರರ ಆಕ್ರೋಶದ ಮಾತು ಯಾರಿಗೆ ತಾನೇ ಈ ರೋಡಲ್ಲಿ ಓಡಾಡಿದಾಗ ಸಿಕ್ ಬರೋದಿಲ್ಲ ಹೇಳಿ? ಸೊ ಇದು ವಾಹನ ಸವಾರರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಮಾನ್ಸೂನ್ ಪ್ರೂಫ್ ರೋಡ್ ನೋಡಿ, ಹೆಸರು ಎಷ್ಟು ಚೆನ್ನಾಗಿದೆ ಅಂತ. ಹೆಂಗೆಲ್ಲ ಜನಕ್ಕೆ ಟೋಪಿ ಹಾಕ್ತಾರೆ ಇವರು ಅನ್ನೋದಕ್ಕೆ ಈ ಮಾನ್ಸೂನ್ ಪ್ರೂಫ್ ರೋಡ್ ಅನ್ನೋದೇ ಸಾಕ್ಷಿ. ನಿಮಗೆ ಮಾನ್ಸೂನ್ ಪ್ರೂಫ್ ಅಂದ್ರೆ ಏನು? ಮಳೆ ಬಂದಾಗ ಮಳೆಯಿಂದ ರಸ್ತೆ ಹಾಳಾಗಲ್ಲ ಅಂತ. ಮಾನ್ಸೂನ್ ನೀರ್ ನಿಲ್ಲಲ್ಲ, ಆಯ್ತಾ, ಗುಂಡಿ ಬೀಳಲ್ಲ. ಹಂಗಾದ್ರೆ ಏನ್ ಮಾಡ್ಬೇಕು ನೀವು? ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಮಾಡಬೇಕು. ನೀವು ಟಾರ್ ರೋಡ್, ಡಾಂಬರ್ ರಸ್ತೆ ಮಾಡ್ಬಿಟ್ಟು ಗುಂಡಿ ಬೀಳ್ದಿದ್ದಂಗೆ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಅದು ನೀರು ಹಿಂಗಲ್ಲ, ಮತ್ತೊಂದಿಲ್ಲ, ಸಾಧ್ಯನೇ ಇಲ್ಲ. ಸಿಮೆಂಟ್ ರೋಡ್ಗಳನ್ನ ನೀವು ಮಾಡಿದ್ರೆ, ಸಿಮೆಂಟ್ ರೋಡ್ಗಳು ಒಂದು ರೇಂಜ್ಗೆ ನಿಮಗೆ ಮಾನ್ಸೂನ್ ಪ್ರೂಫ್ ಆಗುತ್ತಪ್ಪ. ಮಾನ್ಸೂನ್ ಪ್ರೂಫ್ ರೋಡ್ಗಳು ಸಿಂಗಾಪುರನ, ಅದಕ್ಕೆ ಅವಾಗ ಎಕ್ಸಾಂಪಲ್ ತಗೊಂಡಿದ್ದು. ಇದೆ, ಬೇರೆ ಬೇರೆ ದೇಶಗಳಲ್ಲಿ ಇದೆ. ಆದರೆ ಬೆಂಗಳೂರು ಯದ್ವಾ ತದ್ವಾ ಬೆಳಿತಿರೋ ಈ ಇದಕ್ಕೆ ನಿಮಗೆ ಎಲ್ಲ ಕಡೆನೂ ಮಾನ್ಸೂನ್ ಪ್ರೂಫ್ ರೋಡ್ ಮಾಡೋದಕ್ಕೆ ಸದ್ಯಕ್ಕಂತೂ ಆಗಲ್ಲ. ನನ್ನ ಪ್ರಕಾರ ಇನ್ನು 10-15 ವರ್ಷ ಬೇಕು. ಅಷ್ಟರಲ್ಲಿ ಕಿತ್ಕೊಂಡು ಬರ್ತಾನೆ ಇರುತ್ತೆ ಇವೆಲ್ಲ. ಇರೋ ರೋಡ್ ಸರಿ ಮಾಡಿದ್ರೆ ಸಾಕಾಗಿದೆ. ನೀವು ಬೆಂಗಳೂರಿನಲ್ಲಿ ಕೆಲವು ಕಡೆ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಕೆಲವು ಕಡೆ ವೈಟ್ ಟ್ಯಾಪಿಂಗ್ ಮಾಡಿದ್ದಾರೆ. ವೈಟ್ ಟ್ಯಾಪಿಂಗು ನಿಮ್ಗೆ ಅದು ಹಾಳೆ. ಅದು ವೈಟ್ ಟ್ಯಾಪಿಂಗು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಯಾವುದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಇದ್ದಿದ್ರಲ್ಲಿ ಡ್ಯೂರಬಿಲಿಟಿ ನಿಮಗೆ ಕಾಂಕ್ರೀಟ್ ರೋಡ್ ಬರುತ್ತೆ. ಬೆಸ್ಕಾಂ ಅವರು ಇವರು ಅಗದು ಪೈಪ್ ಮಾಡೋದು ಇವರೇ ಹಾಳು ಮಾಡಿರ್ತಾರೆ. ಬಟ್ ಕಾಂಕ್ರೀಟ್ ರೋಡ್ ಒಂದು ಪ್ರಾಬ್ಲಮ್ ಏನಂದ್ರೆ, ನಿಮಗೆ ಅದು ಯೂಸ್ ಆಗ್ತಾ ಕಾಂಕ್ರೀಟ್ ರೋಡ್ ಸೌದೋಗ್ಬಿಡುತ್ತೆ, ನೈಸ್ ಆಗ್ಬಿಡುತ್ತೆ ರೋಡ್, ಆಮೇಲೆ ಸ್ಕಿಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಜನ ಪ್ರಿಫರ್ ಮಾಡಲ್ಲ. ಅದು ಬಿಟ್ಟರೆ ನೀವು ಬೇರೆ ಯಾವ ಮೆಥಡಲ್ಲಿ ಮಾನ್ಸೂನ್ ಪ್ರೂಫ್ ರೋಡ್ ಮಾಡ್ತೀರಾ ಅಂತ ನನಗಂತೂ ಗೊತ್ತಿಲ್ಲ. ಉತ್ತರ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡ್ಬೇಕು. ಹೆಂಗಿದ್ರು ಈಗ 6 ದಿವಸ ಏನೋ ಪಾರ್ಕಲ್ಲಿ ಕೂತಿರ್ತಾರಂತಲ್ಲಪ್ಪ, ಪಾರ್ಕಲ್ಲಿ ನಡಿಗೆ ಆ ನಡಿಗೆನಲ್ಲಿ ಕೇಳಿ ಎಲ್ಲರೂ, ಏನಿದು ಮಾನ್ಸೂನ್ ಪ್ರೂಫ್ ರೋಡ್ ಅಂತಂದ್ರೆ ಎಲ್ಲಿ ಹಾಕಿದ್ದೀರಾ, ಏನು ಎತ್ತ ಅಂತ ಕೇಳಬೇಕು. ಅಥವಾ ಹೆಂಗೆ ಹಾಕ್ತೀರಾ, ಏನು ಪ್ಲ್ಯಾನು, ಯಾವ ದೇಶದ ಪ್ಲ್ಯಾನ್ ಅನುಕರಿಸ್ತಾ ಇದ್ದೀರಾ ಹೇಳಿ ಅಂತ. ಇನ್ನು ಕೇವಲ ಇದು ಬೆಂಗಳೂರು ಸಮಸ್ಯೆ ಮಾತ್ರ ಅಲ್ಲ ನೋಡಿ, ಚನ್ನಪಟ್ಟಣ ಭಾಗದಲ್ಲಿ ಕೂಡ ತಡರಾತ್ರಿ ಧಾರಾಕಾರ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯ ಅಂಡರ್ ಪಾಸ್ ಬಳಿ ನೀರು ನಿಂತು ಅವಾಂತರ ಸೃಷ್ಟಿಯಾಗಿದೆ. ಚನ್ನಪಟ್ಟಣ ತಾಲೂಕಿನ ತಿಟ್ಮಾರನಹಳ್ಳಿ ಬಳಿ ಅಂಡರ್ ಪಾಸ್ದಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು. ನೀರು ತುಂಬಿದ ಅಂಡರ್ ಪಾಸ್ದಲ್ಲೇ ವಾಹನಗಳು ಸಂಚಾರ ಮಾಡಿದ್ವು. ದ್ವಿಚಕ್ರ ವಾಹನ ಸವಾರರು ಹೈರಾಣಾಗಿದ್ದಾರೆ. ಸರ್ವಿಸ್ ರಸ್ತೆಯಲ್ಲೂ ನೀರು ನಿಂತು ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಈ ಹಿಂದೆನೂ ಅಂಡರ್ ಪಾಸ್ದಲ್ಲಿ ನೀರು ತುಂಬಿಸಿ ಸಮಸ್ಯೆ ಆಗಿತ್ತು. ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಹೆದ್ದಾರಿ ಪ್ರಾಧಿಕಾರ ಯಾವುದೇ ಕ್ರಮ ವಹಿಸಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಚನ್ನಪಟ್ಟಣದಲ್ಲಿ ಸಾಕಷ್ಟು ಮಳೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಚನ್ನಪಟ್ಟಣ ತಾಲೂಕಿನ ತಿಟ್ಮಾರನಹಳ್ಳಿ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ವಾಹನ ಸಂಚಾರಕ್ಕೆ ಸಾಕಷ್ಟು ಅಡಚಣೆ ಕೂಡ ಉಂಟಾಗಿರುವಂಥದ್ದು.
ಈ ಹಿಂದೆಯೂ ಕೂಡ ಇದೇ ಒಂದು ಅಂಡರ್ ಪಾಸ್ನಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಈಗಲೂ ಕೂಡ ಅದೇ ರೀತಿಯಾಗಿ ಅಂಡರ್ ಪಾಸ್ನಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಇದೀಗ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿ ಮಂಡಿಯುದ್ದಕ್ಕೂ ಈ ರೀತಿಯಾಗಿ ನೀರು ನಿಂತಿದೆ. ಇದರಿಂದಾಗಿ ವಾಹನ ಸವಾರರು ಯಾವ ರೀತಿಯಾದಂಥ ಒಂದು ಹೈರಾಣ ಆಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ರಸ್ತೆ ಏನಿದೆ ಇದು ಬೇರೆ ಬೇರೆ ಕಡೆಗೆಲ್ಲ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ಚನ್ನಪಟ್ಟಣದಿಂದ ಸಾಕಷ್ಟು ಗ್ರಾಮಗಳಿಗೆ ಈ ಒಂದು ರಸ್ತೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಹೆದ್ದಾರಿ ಪ್ರಾಧಿಕಾರ ಏನಿದೆ ಈ ಅಂಡರ್ ಪಾಸ್ ಮಾಡುವಾಗಲೂ ಕೂಡ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ರು, ಇಲ್ಲಿ ಅವೈಜ್ಞಾನಿಕವಾಗಿದೆ, ಇಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಂತ. ಇಷ್ಟಾದರೂ ಕೂಡ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಂಡಿರಲಿಲ್ಲ. ಇದೀಗ ಮತ್ತೆ ಅದೇ ರೀತಿಯಾದಂಥ ಒಂದು ಸಮಸ್ಯೆ ಎದುರಾಗಿರುವಂಥದ್ದು. ಅಲ್ಲಲ್ಲೇ ನೀರಿನಲ್ಲಿ ಆಫ್ ಆಗಿ ಅದನ್ನು ವಾಪಸ್ ತೊಳ್ಕೊಳ್ಬರುವಂಥ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿದೆ. ಇದು ಸದ್ಯ ಇಲ್ಲಿ ವಾಹನ ಸವಾರರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಎಷ್ಟು ದಿನದಿಂದ ಈ ಥರ ಸಮಸ್ಯೆ ಇದೆ? ಈ ಮಳೆ ಹೋದ್ರೆ ಯಾವ ಥರ ಪರಿಸ್ಥಿತಿ ಇರುತ್ತೆ? ಸರ್, ಮಳೆ ಹೋದಾಗೆಲ್ಲ ಇದೇ ಪರಿಸ್ಥಿತಿ. ಇಲ್ಲಿ ಇದು ಕಾಮಗಾರಿ ಇದು ಅವೈಜ್ಞಾನಿಕವಾಗಿ ಕೂಡಿದೆ. ಕೇಂದ್ರ ಸರ್ಕಾರದವರು ಇದಕ್ಕೆ ಸಂಬಂಧಪಟ್ಟ MP ಅವರು ಇರ್ಬೋದು, ಈ ರಸ್ತೆ ಕಾಮಗಾರಿ ಅಧಿಕಾರಿಗಳು ಇರ್ಬೋದು, ಇದನ್ನ ಸರಿಪಡಿಸ್ಬೇಕು. ಸರ್, ಇದು ಸುಮಾರು ದಿನದಿಂದ ಮಳೆ ಬಿದ್ದಾಗೆಲ್ಲ ಇದೇ ಕಾರಣ. ಈ ಪ್ರಾಧಿಕಾರದವರು ಅವ್ರಿಗೆ ಜಮೀನು ತಗೊಂಡವ್ರಿಗೆ ಸರಿಯಾಗಿ ಹಣ ಪಾವತಿ ಮಾಡಿಲ್ಲ. ಯಾರು ಅವ್ರು ಬೇಕಾಬಿಟ್ಟು ಯಾರು ಬರ್ತಾರೆ ಅವ್ರು ಏನೂ ಮಾಡ್ತಾಯಿಲ್ಲ. ಇದು ಮಾಡಿರೋ ಕೆಲಸನೇ ಅತಾಂತರ. ಇದು ವಾಹನ ಸವಾರರ ಆಕ್ರೋಶ. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ತೊಡ್ಕೊಳ್ತಾ ಇದ್ದಾರೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಕೂಡ ಚನ್ನಪಟ್ಟಣ ಭಾಗದ ಸೃಷ್ಟಿಯಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಮಳೆ ಆರ್ಭಟ. ತಡರಾತ್ರಿ ಮಂಡ್ಯ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು ಹಲವು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡಿದೆ. ಮಳೆ ಅಬ್ಬರಕ್ಕೆ ಹಳ್ಳಕೊಳ್ಳಗಳು ತುಂಬಿ ಹರಿದಿವೆ, ಜಮೀನುಗಳು ಜಲಾವೃತವಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಹೈರಾಣಾಗಿದ್ದಾರೆ. ಶ್ರೀರಂಗಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲಯ ನೀರಿನಿಂದ ಸಂಪೂರ್ಣ ಜಲಾವೃತವಾಗಿದೆ. ರಾತ್ರಿ ಸುರಿದ ಮಳೆ ನೀರಿನ ಜೊತೆ ಚರಂಡಿ ನೀರು ಸಹ ಹಾಸ್ಟೆಲ್ಗೆ ನುಗ್ಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ದರಸಗೊಪ್ಪೆ ಗ್ರಾಮದ ಸಿಡಿಎಸ್ ನಾಲೆ ಒಡೆದು ಅಪಾರ ನೀರು ಪೋಲಾಗಿದೆ. ನಾಲೆ ಒಡೆದ ಪರಿಣಾಮ ಜಮೀನುಗಳಿಗೆ ನೀರು ನುಗ್ಗಿದೆ, ಅಪಾರ ಬೆಳೆ ಹಾನಿಯಾಗಿದೆ. ಹೀಗಾಗಿ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಅಧಿಕಾರಿಗಳ ಜೊತೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಳವಳ್ಳಿ ತಾಲೂಕಿನ ಚಿಕ್ಕಮಲಗೂಡು ಗ್ರಾಮದಲ್ಲೂ ಕೂಡ ಜಮೀನುಗಳಿಗೆ ನೀರು ನುಗ್ಗಿದೆ. ಹಳ್ಳಕೊಳ್ಳಗಳು ತುಂಬಿದ್ರಿಂದ ಭತ್ತ, ತೆಂಗು, ಕಬ್ಬು ಸೇರಿದಂತೆ ಹಲವು ಬೆಳೆಗಳು ಜಲಮಯವಾಗಿದೆ. ಚಾಮರಾಜನಗರದಲ್ಲೂ ಕೂಡ ಸೇಮ್ ಪರಿಸ್ಥಿತಿ. ಯಳಂದೂರು ತಾಲೂಕಿನ ಕೆ ಹೊಸೂರು ಗ್ರಾಮದಲ್ಲಿ ಮನೆಗೆ ನೀರು ನುಗ್ಗಿದೆ. ಕೋಲಾರದಲ್ಲಿ ಕಳೆದ ರಾತ್ರಿ ಸುರಿದ ಮಳೆಯ ಎಫೆಕ್ಟ್ನಿಂದಾಗಿ ಅಮ್ಮೇರಹಳ್ಳಿ ಕೆರೆ ಕೋಡಿ ಬಿದ್ದಿದೆ. ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನದಲ್ಲಿ ತಗ್ಗು ಪ್ರದೇಶದಲ್ಲಿರುವ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಹಲವು ಮನೆಗಳು ಕುಸಿಯುವ ಆತಂಕವನ್ನು ಕೂಡ ಎದುರಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿರುವಂತಹ ಪುರಸಭೆ ಮುಖ್ಯಾಧಿಕಾರಿ ನಾಗರಾಜ್ಗೆ ಜನರು ತರಾಟೆ ತೆಗೆದುಕೊಂಡರು. ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನ ಬಳಿ ಇರುವ ನ್ಯಾಯಾಲಯದ ಆವರಣಕ್ಕೂ ಕೂಡ ಮಳೆ ನೀರು ನುಗ್ಗಿದೆ. ನ್ಯಾಯಾಧೀಶರ ವಸತಿಗೃಹಗಳ ಬಳಿಯೂ ಕೂಡ ನೀರು ನಿಂತಿದೆ. ಅವಾಂತರ ಸೃಷ್ಟಿಯಾಗಿದೆ. ಜಂಗಮ ಬಸಾಪುರ ಗ್ರಾಮದಲ್ಲಿ ಡಾಂಬರು ರಸ್ತೆ ಕೊಚ್ಚಿ ಹೋಗಿದೆ. ಕನಕದಾಸ ಬಡಾವಣೆಯಲ್ಲಿರುವಂತಹ RTO ಕಚೇರಿ ಆವರಣಕ್ಕೂ ಕೂಡ ನೀರು ನುಗ್ಗಿದೆ. ಮಳೆ ನಮ್ಮ ಜೊತೆಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ಪ್ರಕೃತಿ ಜಾಸ್ತಿ ಆದಾಗ ಏನೇ ಡೆವಲಪ್ ಮಾಡಿದ್ರೂ ಅದು ಮೀರಿ ಸಮಸ್ಯೆ ಆಗುತ್ತೆ. ಸೊ ಅದನ್ನು ಇನ್ನು ಮುಂದೆ ಇವತ್ತಿನ ಏನು ವಾಸ್ತವ ಸ್ಥಿತಿ ಇದೆ ಅದನ್ನು ನೋಡ್ಕೊಂಡು ಮುಂದೆ ಏನೇನು ನಾವು ಕೇರ್ ತಗೊಳ್ಳಿಕ್ಕೆ ಸಾಧ್ಯನೋ ಮಾಡ್ತೀವಿ. ಮಳೆ ಹಾನಿಯಿಂದ ಇವತ್ತಾಗಿರ್ತಕ್ಕಂಥ ಡ್ಯಾಮೇಜಿನಲ್ಲಿ ಏನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನೋ ಸೊ ಅದನ್ನೆಲ್ಲ ಸ್ವಲ್ಪ ಮೀಟಿಂಗ್ ಮಾಡಿ ಒಂದಷ್ಟು ಜನರಿಗೆ ತೊಂದರೆ ಆಗದಂಗೆ ಮಾಡಲಿಕ್ಕೆ ಕೇರ್ ತಗೋತಾರೆ. ನಿನ್ನೆ ರಾತ್ರಿ ತುಂಬಾ ಜಾಸ್ತಿ ಮಳೆ ಬಂದಿದೆ, ಇದನ್ನೆಲ್ಲ ಸರಿ ಮಾಡ್ಬೇಕು. ಮೋರಿ ಕನೆಕ್ಷನ್ ಚೆನ್ನಾಗಿಲ್ಲ, ಅದು ಸರಿ ಮಾಡಿಸ್ಬೇಕು. ಇಲ್ಲಿ ಓಡಾಡಕ್ಕೆ ಸಮಸ್ಯೆ ಆಗಿದೆ. ಈ ಕಡೆ ಸೈಡ್ ಇಂದ ಬರ್ಬೋದು, ಅದು ಕಷ್ಟ ಇದೆ. ಅಲ್ಲೂ ಎಲ್ಲ ನೀರ್ ತುಂಬಿಕೊಂಡಿದೆ. ರಾತ್ರಿ ಹೊತ್ತು ಬರಕ್ಕಾಗಲ್ಲ, ರಾತ್ರಿ ಎಲ್ಲ ಫುಲ್ ಕರೆಂಟ್ ಹೋಗಿತ್ತು. 2 ದಿನಗಳಿಂದ ಮಂಡ್ಯ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈ ನಿಟ್ಟಿನಲ್ಲಿ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಇದೀಗ ನಾನೀಗ ಜಮೀನು ಮುಳುಗಡೆ ಆಗಿರುವಂತಹ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಮಂಡ್ಯದ ಒಂದು ಹೆಬ್ಬಾಳ ಏನಿದೆ ಆ ಸಮೀಪದಲ್ಲಿರುವಂತಹ ಒಂದು ಜಮೀನು ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ನಿನ್ನೆ ಮತ್ತೆ ಮೊನ್ನೆ 2 ದಿನಗಳು ಕೂಡ ಧಾರಾಕಾರವಾಗಿ ಮಂಡ್ಯ ಜಿಲ್ಲೆಯ ಹಲವೆಡೆ ಸಾಕಷ್ಟು ಮಳೆ ಆಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಜಮೀನುಗಳು ಜಲಾವೃತ ಆಗಿರುವಂಥದ್ದು. ಅದೇ ರೀತಿಯಾಗಿ ಮಂಡ್ಯ ಸಮೀಪ ಇರುವಂತಹ ಅನ್ಯಂಬಾಡಿ ಪಕ್ಕದಲ್ಲೇ ಹರಿತಾ ಇರುವಂತಹ ಹೆಬ್ಬಾಳ ಏನು ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಅಕ್ಕಪಕ್ಕದ ಜಮೀನಿಗೆ
ನೀರು ಹೋಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಪಕ್ಕದಲ್ಲಿರುವಂತಹ ಕಬ್ಬು, ಭತ್ತ ಸೇರಿದಂತೆ ಇತರೆ ಬೆಳೆಗಳು ಇದೀಗ ಜಲಾವೃತ ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಒಟ್ಟಾರೆ ಕಳೆದ 2 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಧಾರಾಕಾರವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಸುರಿತಾ ಇದೆ. ಈ ನಿಟ್ಟಿನಲ್ಲಿ ರೈತರಿಗೆ ಒಂದು ಕಡೆ ಸಂತಸದ ವಾತಾವರಣ ಆದರೆ ಮತ್ತೊಂದು ಕಡೆ ಈ ರೀತಿ ಬೆಳೆಗಳು ಜಲಾವೃತ ಆಗಿರೋದ್ರಿಂದಾಗಿ ಸಂಕಷ್ಟವೂ ಕೂಡ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಕೋಲಾರದಲ್ಲಿ ಕಳೆದ ರಾತ್ರಿ ಸುರಿದಂಥ ಜೋರು ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿರ್ತಕ್ಕಂಥದ್ದು. ನಾವಿವತ್ತು ಕೋಲಾರದ ಸಾರಿಗೆ ಇಲಾಖೆ ಬಳಿ ಇದ್ದೇವೆ. ಇಲ್ಲಿ ನೋಡೋದಾದರೆ ಈಗಾಗಲೇ ಸಾರಿಗೆ ಇಲಾಖೆ ಆವರಣದಲ್ಲಿರುವಂಥ ಶ್ರೀ ಲಕ್ಷ್ಮೀ ಪ್ರಸನ್ನ ಗಣಪತಿ ದೇವಾಲಯ ಈಗಾಗಲೇ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ರಾತ್ರಿ ಸುರಿದಂಥ ಜೋರು ಮಳೆಯಿಂದಾಗಿ ಈಗಾಗಲೇ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರ್ತಕ್ಕಂಥದ್ದು. ಇದು RTO ಕಚೇರಿ ಆವರಣದಲ್ಲಿರುವಂಥ ದೇವಾಲಯ. ಈ ಭಾಗದಲ್ಲಿ ನೋಡೋದಾದರೆ ಸಾಕಷ್ಟು ಈಗಾಗಲೇ RTO ಕಚೇರಿ ಆವರಣಕ್ಕೂ ಕೂಡ ಜಲ ದಿಗ್ಬಂಧನ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಈಗಾಗಲೇ ಕಳೆದ ರಾತ್ರಿ ಸುರಿದಂಥ ಜೋರು ಮಳೆಯಿಂದಾಗಿ ಇದು ತಗ್ಗು ಪ್ರದೇಶ ಆಗಿರೋದ್ರಿಂದಾಗಿ ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಮಳೆ ನೀರು ನಿಲ್ಲುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಇದರಿಂದಾಗಿ ಸಾರಿಗೆ ಇಲಾಖೆಗೆ ಬರುವಂಥ ಬೇರೆ ಬೇರೆ ಕೆಲಸಗಳಿಗೆ ಸಾರಿಗೆ ಇಲಾಖೆಗೆ ಬರುವಂಥ ಸಾಕಷ್ಟು ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಸಾರಿಗೆ ಇಲಾಖೆಗೆ ಏನಾದರೂ ಕೆಲಸಕ್ಕೆ ಹೋಗ್ಬೇಕಂದ್ರೆ ಇದೇ ರಸ್ತೆಯನ್ನು ಅವಲಂಬಿಸಿರ್ತಕ್ಕಂಥದ್ದು. ಒಟ್ಟಾರೆ ಕಳೆದ ರಾತ್ರಿ ಸುರಿದಂಥ ಜೋರು ಮಳೆಯಿಂದಾಗಿ ಕೋಲಾರದ ಹಲವು ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿಸಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ DCM DK ಶಿವಕುಮಾರ್ ಇವತ್ತಿನಿಂದ ಬೆಂಗಳೂರು ನಡಿಗೆಯನ್ನು ಆರಂಭ ಮಾಡಿದ್ದಾರೆ. ಮುಂದಿನ 6 ದಿನಗಳ ತನಕ 6 ಪಾರ್ಕ್ಗಳಲ್ಲಿ ನಡಿಗೆಯನ್ನು ಮುಂದುವರಿಸಿ ಜನರ ಅಹವಾಲನ್ನು ಸ್ವೀಕರಿಸ್ತಾರೆ. ಇವತ್ತು ಲಾಲ್ಬಾಗ್ನಲ್ಲಿ ಸುಮಾರು 3 ಗಂಟೆ ಜನರ ಪ್ರಶ್ನೆ ಹಾಗೂ ಸಲಹೆಗಳಿಗೆ ಅವರು ಉತ್ತರಿಸಿದರು. ಬೆಳಗ್ಗೆ 7:15ಕ್ಕೆ ಲಾಲ್ಬಾಗ್ಗೆ ತೆರಳಿ 1.5 ತಾಸು ವಾಕಿಂಗ್ ಮಾಡಿದ್ರು. ವಾಕರ್ಸ್ ಬಳಿಯಿಂದ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡ್ರು. ನಂತರ 1 ತಾಸು ನಗರದ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಪಾಟ್ನಲ್ಲೇ ಕೆಲವು ಪರಿಹಾರವನ್ನು ಘೋಷಣೆ ಮಾಡಿದರು. ಈ ವೇಳೆ ಸಾರ್ವಜನಿಕರು ಬೆಂಗಳೂರಿನಲ್ಲಿ ಹಾಳಾಗಿರುವ ರಸ್ತೆಗಳು, ಟ್ರಾಫಿಕ್ ಸಮಸ್ಯೆ, ಕಸದ ಅವ್ಯವಸ್ಥೆ, ಬೀದಿ ನಾಯಿಗಳ ಕಾಟ, ಆಂಬ್ಯುಲೆನ್ಸ್, ಟನಲ್ ವ್ಯವಸ್ಥೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು. ಸುರಂಗ ರಸ್ತೆಯಿಂದ ಲಾಲ್ಬಾಗ್ಗೆ ಹಾನಿಯಾಗಲ್ಲ, ತುಂಬ ಕಡಿಮೆ ಸ್ಥಳವನ್ನಷ್ಟೇ ನಾವು ಬಳಕೆ ಮಾಡ್ತೀವಿ ಅಂತ DKಶಿ ಹೇಳಿದರು. ಕಸದ ಸಮಸ್ಯೆ ಜಾಸ್ತಿ ಆಗಿದೆ, ಎಲ್ಲೆಂದರಲ್ಲಿ ಕಸ ಹಾಕುವವರಿಗೆ ದಂಡ ಹಾಕಿ ಅಂತ ಜನ ಮನವಿ ಮಾಡಿದರು. ಲಾಲ್ಬಾಗ್ನಲ್ಲಿ ಹೆಣ್ಣುಮಕ್ಕಳು ಓಡಾಡ್ತಾರೆ, ಹೀಗಾಗಿ ಇಲ್ಲಿ CC ಕ್ಯಾಮೆರಾ ಅವಶ್ಯಕತೆ ಇರೋದ್ರಿಂದ 10 ಕೋಟಿ ರೂಪಾಯಿಗಳನ್ನು ನಾನು ಲಾಲ್ಬಾಗ್ ಅಭಿವೃದ್ಧಿಗೆ ನೀಡ್ತೀನಿ ಅಂತ DCM ಹೇಳಿದರು. ನಾಳೆ ಯಶವಂತಪುರದ JP ಪಾರ್ಕ್ನಲ್ಲಿ ಬೆಂಗಳೂರು ನಡಿಗೆ ಮುಂದುವರಿಸ್ತಾರೆ. ಇದೊಂದು ಹಿಸ್ಟಾರಿಕ್ ಜಾಗ. ಲಾಲ್ಬಾಗ್ ವಿಚಾರದಲ್ಲಿ ಟನಲ್ಗೆ 6 ಎಕರೆ ಜಾಗ ಹೋಗ್ಬಿಡ್ತದೆ, ತಗೋಬಿಡ್ತಾರಂತೆ ಅಂತೇಳಿ ತಮ್ಗೆಲ್ಲ ಗಾಬರಿ ಇದೆ. ಒಂದು ಮರನೂ ಕೂಡ ನನ್ಗೆ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ನಾನು ಹಳ್ಳಿಲಿ ಬೆಳೆದವನು. ವಿಧಿ ಇಲ್ಲದೆ ಕೆಲವು ಸಂದರ್ಭ ಕೆಲವು ಡಿಸಿಷನ್ಸ್ ತಗೊಳ್ಬೇಕಾಗ್ತದೆ. ಟನಲ್ ಇಲ್ಲದೆ ಬೆಂಗಳೂರಿಗೆ ಸೊಲ್ಯೂಷನ್ ಇಲ್ಲ. ನಾನು ಎಲ್ಲ ತರದ ಅಧ್ಯಾಯ ಕೂಡ ಮಾಡಿದ್ದೀನಿ. ಸಮಸ್ಯೆಗಳಂದರೆ ಇಲ್ಲಿ ಟನ್ನಲ್ ಮಾಡಬೇಕಂತಿದ್ರೆ ಟನ್ನಲ್ ಏನು ಬೇಕಾಗಿಲ್ಲ ಇಲ್ಲಿ. ಯಾಕಂದರೆ ಇದು ಪಬ್ಲಿಕ್ ಇದು ಉಪಯೋಗ ಆಗ್ತಾಯಿದೆ. ವಾಕಿಂಗ್ ಬೆಳಗ್ಗೆಯಿಂದ ಸಾಯಂಕಾಲ ಚೆನ್ನಾಗಿರುತ್ತದೆ. ಸ್ವಲ್ಪ ಯೋಗ, ಸ್ವಲ್ಪ ಜಿಮ್ ಏನೋ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿದ್ರೆ ತುಂಬ ಉಪಯುಕ್ತ ಆಗಿದೆ. ಈ ಫ್ಲವರ್ ಶೋ ಆ ಥರ ಇದು ಮಾಡುವಾಗ ಈ ಸ್ಟಾಲ್ಸ್ಗೂ, ಫುಡ್ ಸ್ಟಾಲ್ಸ್ಗೂ ಅದೇ ಪರ್ಮಿಷನ್ ಕೊಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತದೆ.